ಈ ನಡುವೆ 4 ಶಾಸಕರನ್ನ ಬಿಜೆಪಿ ಕಿಡ್ನಾಪ್ ಮಾಡಿದೆ. ಅದಕ್ಕೆ ಅಮಿತ್ ಶಾಗೆ ಹಂದಿ ಜ್ವರ ಬಂದಿದೆ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ರು. 4 ಜನ ಶಾಸಕರನ್ನ ಅಮಿತ್ ಶಾ ಅವರು ಕಿಡ್ನಾಪ್ ಮಾಡಿದ್ದಾರೆ. ಆದ್ರಿಂದ ಅವರ ಪರಿವಾರದವರು ಐಬಿಎಸ್ ಕಾರ್ಪಸ್ ಫೈಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅಮಿತ್ ಶಾ ಅವರಿಗೆ ಹಂದಿ ಜ್ವರ ಬಂದಿದೆ. ಆದ್ರಿಂದ ಅವರು ಸಾವಧಾನವಾಗಿರಬೇಕು. ಇನ್ನು ಆಪರೇಷನ್ ಕಮಲ ಬಗ್ಗೆ ಮೋದಿ ಅವರನ್ನು ಪ್ರಶ್ನಿಸಿದ್ದೆ. ನಿಮ್ಮವರು ಸರ್ಕಾರ ಕೆಡವಲು ಪ್ರಯತ್ನಿಸುತ್ತಿದ್ದಾರೆ, ಆದ್ರೆ ಯಶಸ್ವಿ ಆಗಲ್ಲ ಅಂದಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಅವರು ಹೇಳಿದ್ರು ಕರ್ನಾಟಕದಲ್ಲಿ ಏನ್ ನಡೆದಿದೆ ಅಂತ ಹೇಳಿ ನನಗೆ ಕೇಳಿದ್ರು. ನಾನು ಹೇಳಿದೆ ಕರ್ನಾಟಕದಲ್ಲಿ ನೀವು ಅಲ್ಲಿನ ಸರ್ಕಾರ ಕೆಡತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದರಲ್ಲಿ ಯಶಸ್ವಿ ಆಗೋದಿಲ್ಲ. ಇನ್ನು ಟ್ವಿಟರ್ನಲ್ಲಿ ಮೋದಿಗೆ ಟಾಂಗ್ ಕೊಟ್ಟಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ, ಚೌಕಿದಾರ್ ಬಂಧನದಿಂದ ಕರ್ನಾಟಕದ ಬಿಜೆಪಿ ಶಾಸಕರು ಬಿಡುಗಡೆ ಆಗಲಿ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಿಎಂ ಕುಮಾರಸ್ವಾಮಿ ಮತ್ತೆ ಬೇಸರದ ಮಾತಾಡಿದ್ದಾರೆ. ಬೆಂಗಳೂರಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಈ ಸರ್ಕಾರದಲ್ಲಿ ನಾನಿರೋದು ನನ್ನ ದುರಾದೃಷ್ಟ ಅಂದಿದ್ದಾರೆ. ನನಗೆ ಜನರ ನಿರೀಕ್ಷೆಯಂತೆ ಕಾರ್ಯಕ್ರಮ ಕೊಡೋದಕ್ಕೆ ಆಸೆ ಇದೆ, ಆದ್ರೆ ಅದನ್ನ ಕೊಡೋಕೆ ಆಗ್ತಾ ಇಲ್ಲ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಇದೆಲ್ಲವನ್ನ ಸರಿಪಡಿಸಬೇಕು ಅನ್ನೋದು ಆಸೆ. ನಮ್ಮ ದುರಾದೃಷ್ಟ 2 ಬಾರಿಗೂ ಸಮ್ಮಿಶ್ರ ಸರ್ಕಾರದ ನಾಯಕತ್ವ ವಹಿಸಿಕೊಂಡು ಕೆಲಸ ಮಾಡಬೇಕಾದಂತ ದುರಾದೃಷ್ಟ. ಈ ರಾಜ್ಯದ ಅಭಿವೃದ್ಧಿ ಯಾವ ರೀತಿ ಇರಬೇಕು, ಯಾವ ರೀತಿ ಸರ್ಕಾರಗಳಲ್ಲಿ ಕೆಲಸಗಳಾಗಬೇಕು, ಯಾವ ರೀತಿ ಜನರ ನಿರೀಕ್ಷೆಗಳಿದ್ದಾವೆ, ಆ ನಿರೀಕ್ಷೆಗಳಿಗೆ ನಾನು ಸರ್ಕಾರದಲ್ಲಿ ಕಾರ್ಯಕ್ರಮ ಕೊಡಬೇಕು, ಇದೆಲ್ಲ ನನಗೆ ಆಸೆ ಇದೆ. ಆದ್ರೆ ನನಗಿರ್ತಕ್ಕಂಥ ಒಂದು ಇತಿಮಿತಿ ಒಳಗೆ ಇನ್ನ ಕುಮಾರಸ್ವಾಮಿ ಅವರ ಆಡಳಿತ 19 ತಿಂಗಳು 15 ತಿಂಗಳು 17 ತಿಂಗಳು ಇದನ್ನು ಹೇಳೋರಾಗಲು. ಈಗಲೂ ಏನಾಗಿದೆ, ಸರ್ಕಾರ ರಚನೆ ಮಾಡಿದ ದಿವಸದಿಂದಲೇ ಇದರ ಈಗ ಹೋಯ್ತು ಆಗೋಯ್ತು ಅಂತಕ್ಕಂಥ ಒಂದು ಭಾವನೆ. ಬಹುಶಃ ಆ ನ್ಯೂಸ್ ಚಾನೆಲ್ಗಳನ್ನ ನೋಡ್ಬಿಟ್ರೆ ಮನೆಯಲ್ಲಿ ನಿಮ್ಮ ಕುಟುಂಬದವರು, ನಿಮ್ಮ ಮಕ್ಕಳಿರ್ಲಿ, ನಿಮ್ಮ ಧರ್ಮಪತ್ನಿಯರಿರ್ಲಿ ಧಾರಾವಾಹಿ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಚಾನೆಲ್. ಆದ್ರೆ ನಮ್ಮ ರಾಜಕೀಯ ಧಾರಾವಾಹಿ ಇದೆಯಲ್ಲ, ಬಹುಶಃ ನಿಮ್ಮೆಲ್ಲರಿಗೆ ಬಹಳ ಗಾಬರಿನೂ ಮೂಡಿಸಿರಬಹುದು. 17ನೇ ತಾರೀಕು ರಾಜ್ಯದಲ್ಲಿ ರಾಜ್ಯಪಾಲರ ಆಡಳಿತ ಅಂತಕ್ಕಂಥ ರೀತಿಯಲ್ಲೇ ಬಿಂಬಿಸ್ಬಿಟ್ರೆ ಕ್ವಶನ್ ಮಾರ್ಕು ಇಲ್ಲ. ಅವರೇ ತೀರ್ಮಾನಗಳು ಕೊಟ್ಟುಬಿಟ್ರು ಕೆಲವರು. 17ಕ್ಕೆ ರಾಜ್ಯಪಾಲರ ಆಡಳಿತ, ಈಗೆಲ್ಲೋ 18 ಜನವೋ 20 ಜನವೋ ಏನದು ಬಹಳ ಚೆನ್ನಾಗಿ ಡಿಸ್ಕಷನ್ ಮಾಡ್ತಾರೆ ಆಂಕರ್ಗಳು. ನಾನೇನಾದ್ರು ಹೇಳಿದ್ರೆ ನಾನೇನಾದ್ರು ಬೈತೀನಿ ಅಂತಾರೆ, ತಾಳ್ಮೆ ಕಡಿತ ಅಂತಾರೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ದೇವಮಾನವ ಬಾಬಾ ರಾಮ್ ರಹಿಮಾಗೆ ಜೀವಾವಧಿ ಶಿಕ್ಷೆ ಆಗಿರೋದನ್ನ ನೋಡೋಣ. ಆಪರೇಷನ್ ಕಮಲ ಫೇಲ್ ಆಗ್ತಿದೆ. ಗುರುಗ್ರಾಮದಿಂದ ಒಬ್ಬೊಬ್ಬರೇ ಬಿಜೆಪಿ ಶಾಸಕರು ಬೆಂಗಳೂರತ್ತ ವಾಪಸ್ ಬರ್ತಿದ್ದಾರೆ. ನಾಳೆ ಸಂಜೆ ಒಳಗೆ ಎಲ್ಲರೂ ವಾಪಸ್ ಬರುವ ಚಾನ್ಸ್ ಇದೆ. ಇತ್ತ ಮುಂಬೈನಿಂದ ಗೋಕಾಕ್ ಶಾಸಕ ಹಾಗೂ ಶಾಸಕ ಮಹೇಶ್ ಕಮಟಳ್ಳಿ ಇಬ್ಬರೇ ಮುಂಬೈನಲ್ಲಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಕರ್ನಾಟಕಕ್ಕೆ ವಾಪಸ್ ಬರುವ ಸಾಧ್ಯತೆ ಇದೆ. ಇನ್ನು ಬೆಳಗಾವಿಯಲ್ಲಿ ಮಾತಾಡಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ, ಗೋಕಾಕ್ ಶಾಸಕರು ಸಿಕ್ಕರೆ ಭೇಟಿ ಮಾಡ್ತೀನಿ, ಯಾವುದೇ ಶಾಸಕರು ಸಿಎಲ್ಪಿ ಸಭೆಗೆ ಬರದಿದ್ರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗುರುಗ್ರಾಮದಿಂದ ಶಾಸಕರು ವಾಪಸ್ ಬರುವಂತಹ ಚಾನ್ಸಸ್ ಇದೆ. ಪತ್ರಕರ್ತನ ಹತ್ಯೆ ಕೇಸಲ್ಲಿ ಡೇರಾ ಸಚ್ಚಸೌಧದ ಮುಖ್ಯಸ್ಥ ಸ್ವಯಂ ಘೋಷಿತ ದೇವಮಾನವ ಬಾಬಾ ರಾಮ್ ರಹಿಂಗೆ ಜೀವಾವಧಿ ಶಿಕ್ಷೆ ಆಗಿದೆ. ಹರಿಯಾಣದ ಪಂಚಕುಲದ ಸಿಬಿಐ ವಿಶೇಷ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಬಾಬಾಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗ್ತಾ ಇದ್ದಂತೆ ಆಶ್ರಮದ ಸುತ್ತ ಆತಂಕದ ವಾತಾವರಣ ನಿರ್ಮಾಣ ಆಯಿತು. ಕೆಲ ಭಕ್ತರು ಪ್ರತಿಭಟನೆಯನ್ನು ಮಾಡಿದರು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ನಮೋ ಒಂಟಿ ಯುದ್ಧ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.